ಸತ್ಯ ಇವ್ರುಗಳಿಂದ ಹೆಂಗೋ ಬಚಾವಾದೆ. ಊರಾಚೆ ಹೋಗಿ ಗಾಡಿ ಹಿಡಿತಾದಂಗೆ ಫೋನ್ ಚಾರ್ಜ್ಗೆ ಹಾಕೊಂಡು ಬಾವಂಗೆ ಫೋನ್ ಮಾಡಿ ಫಸ್ಟ್ ವಿಷಯ ಮುಟ್ಟಿಸ್ಬೇಕು. ಕೇರಳ ಏಯ್ ನೋಡ್ಕೊಂಬರಲ್ಲ. ಲಿಯಾ ಆ ಡಬ್ಬ ನನ್ ಮಗ ಎಲ್ಲೂ ಕಾಣಿಸ್ತಾ ಇಲ್ಲ. ಅಯ್ಯ ನೀನಲ್ಲ ಯಾವನ್ಗೋ ಏಯ್ ಅಕ್ಕ ನೋಡ್ಲಾ ಅಲ್ಲಿ ನೋಡ್ಲಾ ಆತರ ಏಯ್ ಆತರ ಹೋಗಲ್ಲ. ಏಯ್ ಏ ಬರ್ಲ 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 ಗುರು, ಈ ಕಾಳಿಗೆ ಒದ್ದಾಗಿದ್ದಲ್ಲ ಅಂಟಕ್ಕಿಲ್ಲ. ಅಂಟಲ್ಲ ಆದ್ರೆ ನಡ್ಕೊಂಡು ಹೋಗ್ಬೇಕಾದ್ರೆ ಅರ್ಥ ಆದ್ರೆ ನಡಿಯಕ್ ಕಷ್ಟ ಆಗುತ್ತೆ. ಆಗ್ಲಿ ಬಿಡ್ಲಾ, ಒಂದ್ ಕಾಲ್ ಆ ಕಡೆಗೆ ಒಂದ್ ಕಾಲ್ ಈ ಕಡೆಗೆ ಹಾಕೊಂಡು ಕಪ್ಪೆ ತರ ಬರ್ಲಿ. ಹೇ ಗುರು, ನಮ್ಗೆ ಅವೆಲ್ಲ ಏನು ಹಾಕಿಲ್ಲ. ಹೌದು, ನಮ್ ಲವ್ ಸಪೋರ್ಟ್ ಮಾಡ್ತೀನಿ ಅಂತ ಹೇಳ್ದಲ್ಲ, ನಿನ್ ಲವ್ ಯಾವಾಗ ಸರಿ ಮಾಡ್ಕೋತೀಯ? ಯಾಕ್ಲಾ, ಹೆಂಗೈತೆ ಮೇಗೆ? ಲೆಕ್ಕ ನೋಡಿದ್ರೆ ನಾ ನಿಂತವ ಮಾತಾಡ್ಬಾರ್ದು. ಏನೋ ಹೋಗ್ಲಿ ಪಾಪ, ಅದ ಸಂಸೀವನಿ ಆಟಯ. ನನಗ್ ಕ್ಷಮಿಸ್ದಂಗೆ ಪಾಪ ಹುಡ್ಗಿನ ಕ್ಷಮಿಸ್ಬಿಡ್ ಗುರು. ನಿನ್ ಮ್ಯಾಕೆ ಜೀವನೇ ಮಡ್ಗೈತೆ. ಮುಚ್ಕೊಂಡಿದ್ರೆ ಸರಿ, ಇದೇ ವಿಷಯ ಮಾತಾಡ್ತಿದ್ದೋ ಮತ್ತೆ ಕೆರೆಗೆ ದೊಬ್ಬಿಡ್ತೀನಿ. ಗುರು, ನನ್ನ ನಿನ್ ಕೆರೆ ತಳ್ಳಿದ್ರು ಪರವಾಗಿಲ್ಲ, ಆ ಹುಡ್ಗಿ ಮ್ಯಾಕೆ ಸ್ವಲ್ಪ ನಾದ್ರು ಕರುಣೆ ತೋರ್ಸು ಗುರು. ಲೇ ಸಚಿನ, ನನ್ ಬಟ್ಟೆ ಕಲ್ಸಿ ಇಲ್ಲೇ ಇಟ್ಟಿದ್ದೆ ತಾನೆ? ಇಲ್ಲ ಇತ್ಲಾ? ಹೌದು, ಇಲ್ಲೇ ಇತ್ತಲ್ವಾ? ಗುರು, ನನಗ್ ಕಪ್ಪೆ ಹೆಂಗ್ ಹೋಗ್ಬೇಕು ಅಂತ ಹೇಳ್ತಿದ್ದೆ. ಈಗ ನಿನ್ ಬಟ್ಟೆನೇ ಇಲ್ಲ, ನೀನ್ ಹೆಂಗ್ ಹೋಯ್ತೀಯ ಗುರು? ತುಮ್ಕಿದ್ರೆ ಸರಿ, ಇಲ್ಲೇ ಇಟ್ಟಿದ್ದನ್. ತಾಯಿ, ನಿನ್ ಬಟ್ಟೆ ಇಲ್ಲಿದೆ ತಾಯಿ. ಯೋ, ನೀನ್ ಯಾಕೆ ನನ್ ಬಟ್ಟೆ ಇಟ್ಕೊಂಡು ನಿಂತಿದ್ಯಾ? ಬಟ್ಟೆ ಕೆಳಗಡೆ ಇದ್ರೆ ಹುಳ ಅಪ್ಪಡೆ ಮೂರ್ತತ್ತೆ, ಮಣ್ಣು ಮಸಿ ಮೆತ್ಕೊಳ್ಳುತ್ತೆ ಅಂತ ಜೋಪಾನವಾಗಿ ನನ್ನ ಹತ್ರ ಇಟ್ಕೊಂಡಿದ್ದೀನಮ್ಮ. ಅಪ್ಪ ಅಮ್ಮ ಹೆಂಡ್ತಿರು ಇಷ್ಟೊಂದು ಕೇರ್ ಮಾಡಲ್ಲ. ಲೇ, ಏನ ನೀನ್ ಟಾರ್ಚರ್? ಓದಲ್ಲಿ ಬಂದಲ್ಲ ಅಮ್ಮ ಅಮ್ಮ ಅನ್ಕೊಂಡು ರೋದ್ನೆ ಕೊಡ್ತೀಯಲ್ಲ. ನನ್ ಬಟ್ಟೆ ಕೊಡ್ಲ. ಅಮ್ಮ, ಏನಾಯ್ತು ನಿಂಗೆ? ಎಲ್ಲಿ ನಿಮ್ ರಕ್ಷೆ? ಹೌದು ಗುರು, ನಿನ್ ಕೈನಾಗಿದ್ದ ದಾರ ಎಲ್ಲಿ? ಕೆರೆಗೆ ಇಳಿಯೋಕ್ಕಿಂತ ಮುಂಚೆ ನಿಮ್ ಕೈಯಲ್ಲೇ ಇತ್ತು, ನಾನು ನೋಡಿದ್ದೀನಿ. ಓ, ಈಜಾಡ್ಬೇಕಾದ್ರೆ ಕೆರೆನ ಬಿದ್ದೋಗಿರ್ಬೇಕು. ಇವಯ್ಯ ಆಗ್ಲೇ ಸುಮನ್ಗೂ ಸಾನಂಗೂ ಫೋನ್ ಮಾಡಿತ್ತು, ಅದೇನೋ ನೆಟ್ಗೆ ಸಿಗ್ಲಿಲ್ವಂತೆ. ನೆಟ್ಗಲ್ಲ ಪುಟ್ಟಕ್ಕ, ಅದು ನೆಟ್ವರ್ಕು. ಅಯ್ಯೋ, ಅದು ಯಾತ್ರದ್ದು. ಏನಾರ ಫೋನ್ ಬಂದರೆ ನಿಮಗೆ ಫೋನ್ ಮಾಡಕ್ಕೆ ಹೇಳ್ತೀನಿ. ಸರಿ ಪುಟ್ಟಕ್ಕ, ಮಕ್ಳು ಬರೋವರೆಗೂ ಇನ್ನೇನು ಇಲ್ಲ, ಕೆಲಸ ಅಂತ ಅದ್ರಾಗೆ ಮುಳುಗಿರ್ಬೇಡ. ಒತ್ಗೆ ಸರಿಯಾಗಿ ಉಣ್ಣು. ನೀವು ಆರೋಗ್ಯದ ಕಡೆ ಲಕ್ಷ ಕೊಡಿ. ಹಾಂ, ಮಡ್ಗನೆ
ಸರಿ ಪುಟ್ಟಕ್ಕ. ಅವಳಿಗೂ ಫೋನ್ ಮಾಡಿಲ್ವಂತ ಬಂಗಾರ? ಇಲ್ವಂತೆ ಅವ್ವ. ಗೂಡು ಬಿಟ್ಟಿರೋ ಅಕ್ಕಿಗಳು ಆಕಾಶದಾಗ ಹಾರಾಡ್ತಿದಾವೋ ಇಲ್ಲ ಆಯಾಸದಿಂದ ಕೂತಿದಾವೋ ಒಂದು ಗೊತ್ತಾಯ್ತಿಲ್ಲ. ಅವರೇ ಫೋನ್ ಮಾಡ್ಬೋದೇನೋ, ಬಿಡವ್ವ. ಈಟ್ ದಿನ ಆದ್ಮ್ಯಾಕೆ ಪಾರ್ಟಿ ಆಫೀಸಿಂದ ಈಗ ಯಾಕೆ ಫೋನ್ ಮಾಡ್ತವ್ರೆ? ಹೇಳಿ ಸಾಹೇಬ್ರೆ, ಈ ಬಂಗಾರಮ್ಮನ ನಂಬರು ಈ ಕಾಣಿಸ್ತೆ. ಅಮ್ಮೋರೆ, ನಾನು ಚೆಲುವ ಮಾತಾಡ್ತಿರೋದು. ಸಾಹೇಬ್ರು ನಿಮ್ಮನ್ನ ಭೇಟಿ ಮಾಡ್ಬೇಕಂತೆ. ನೀವು ಒಂದ್ಕಿತ ಆಫೀಸಿಗೆ ಬಂದೋಗಿ. ಪಪ್ಸಕ್ಕೂ ನಂಗೂ ಯಾವುದೇ ಸಂಬಂಧ ಇಲ್ಲ ಅಂತ ಆಗ್ಲೇ 7 ಆಗೈತಲ್ಲ, ಮತ್ತೆ ಈಗ ಯಾಕೆ ನನ್ನನ್ನು ನೋಡ್ಬೇಕಂತೆ? 8 ವರ್ಷ ದುಡಿದಿರೋ ಪರ್ಸನ ಒಂದೇ ಸಲ ಮರ್ತ್ಬಿಟ್ರೆ ಹೆಂಗೆ? ಸಾಹೇಬ್ರನ್ನ ಮುಖ್ಯವಾದ ವಿಷಯ ಮಾತಾಡೋದಕ್ಕೆ ಕರೀತಾವ್ರೆ. ಬಂದ್ರೆ ನೀವು ಪಕ್ಷಕ್ಕೆ ಗೌರವ ಕೊಟ್ಟಂಗೆ ಆಯ್ತದೆ. ಸರಿ, ಪಕ್ಷದ ಋಣ ನನ್ನ ಮ್ಯಾಕ್ ಐತಿ. ಆ ಕಾರಣಕ್ಕಾದರೂ ಒಂದ್ಕಿತ ಬಂದು ಭೇಟಿ ಆಯ್ತೀನಿ. ಸರಿ ಸರಿ, ಈಗಲೇ ಬನ್ನಿ ಅಮ್ಮೋರೆ. ಅವ್ವ, ಬಸ್ಸು, ಇವ್ರು ಬಂದರೆ ನಾನು ಪಕ್ಷದ ಕಚೇರಿಗೆ ಹೋಗಿವ್ನಿ ಅಂತ ಈಸೆ ತಿಳಿಸ್ಬಿಡಿ. ಅದೇನು ಅಂತ ನಾನು ಹೋಗಿ ಕೇಳ್ಕೊಂಡು ಬರ್ತೀನಿ. ಸರಿ.